ಮೀನ ರಾಶಿಗೆ ರಾಶಿಲಿ ಶನಿ ಗ್ರಹ ಇದ್ದಾಗ ಶನಿ ದಶೆ ಶನಿ ಭುಕ್ತಿ ಯಾರಿಗಾದ್ರು ನಡೀತಾ ಇದ್ರೆ ನಿಮಗೆ ಬಹಳ ತುಂಬಾ ದೊಡ್ಡ ಅನಾಹುತವನ್ನು ಅನುಭವಿಸ್ತೀರಾ. ಮೀನ ರಾಶಿಯವರಿಗೆ ಶನಿ ದಶೆ ಶನಿ ಭುಕ್ತಿ ನಡಿಬಾರ್ದು. ಕುಜನ ದೃಷ್ಟಿ ರಾಶಿ ಮೇಲೆ ಬರೋದ್ರಿಂದ ಕೂಡ ನಿಮಗೆ ಆಪತ್ತು ಆಕ್ಸಿಡೆಂಟ್ ಕೂಡ ಎರಡು ಕೂಡ ನಡೀತೈತೆ. ಕುಜನ ದೃಷ್ಟಿ ನಿಮಗೆ ಅಪಾರದ ಒಂದು ದುಃಖವನ್ನು ತಂದುಕೊಡುತ್ತೆ. ಕುಜನ ದೃಷ್ಟಿ ಕೂಡ ಶನಿ ದೃಷ್ಟಿ ಬಿದ್ದಿಂದ ಮೀನ ರಾಶಿಗೆ ತುಂಬಾ ದೊಡ್ಡ ಗಂಡಾಂತರಗಳು ಕೂಡ ಇರುತ್ತೆ. ಯಾಕಂದ್ರೆ ಮೀನ ರಾಶಿಗೆ ಅಧಿಪತಿ ಗುರುಗ್ರಹ 4ನೇ ಮನೆ ಸುಖ ಸ್ಥಾನದಲ್ಲಿ ಕೂತ್ಕೊಂಡು 4ನೇ ಮನೆ ಅಧಿಪತಿ 12ನೇ ಭಾವವನ್ನು ನೋಡ್ತಾನೆ. ಯಾಕಂದ್ರೆ ರಾಶಾಧಿಪತಿ 12ನೇ ಮನೆ ನೋಡಿದಾಗ ಬಹಳ ಹಾಸ್ಪಿಟ್ಲ್ ಖರ್ಚುಗಳು, ಆಪತ್ತುಗಳು, ನರದ ಪ್ರಾಬ್ಲಮ್ಗಳು, ಮೂಳೆ ಪ್ರಾಬ್ಲಮ್ಮು, ಮೀನ ರಾಶಿಯವರಿಗೆ ಮೂಳೆ ಪ್ರಾಬ್ಲಮ್, ಆಕ್ಸಿಡೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದರಿಂದ ನೀವು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ಬೇಕಾಗಿ ಬರುತ್ತೆ. ತುಂಬಾ ನೋವನ್ನ ಕೊಡ್ತಾನೆ. ನಿಮಗೆ ಬುಧ 5ನೇ ಮನೆಯಿದ್ದಾನೆ, ತುಂಬಾ ರಾಜಯೋಗದ ಫಲವನ್ನ ಕೊಡ್ತಾನೆ. 5ನೇ ಮನೆಯಲ್ಲಿ ಬುಧ ಗ್ರಹ ಅಪಾರವಾದ ಒಂದು ಫಲವನ್ನ ಕೊಡ್ತಾನೆ, ಶುಕ್ರ ಕೊಡ್ತಾನೆ. ಆದರೆ ಬಹಳ ವಿಶೇಷವಾಗಿ ಈ ವಾರದಲ್ಲಿ ಬುಧ 6ನೇ ಮನೆಗೆ ಹೋಗ್ತಾನೆ. ಸೂರ್ಯ ಬುಧ ಕೇತು 6ನೇ ಮನೆಯಲ್ಲಿ ಇರಬಾರ್ದು. 6ನೇ ಮನೆ ಅಂದ್ರೆ ಜಗಳ, ರೋಗದ ಪ್ರಾಬ್ಲಮ್ ಕೊಡ್ತಾನೆ. ಜಗಳಕ್ಕೆ ಅಧಿದೇವತೆ ಬಂದು 6ನೇ ಮನೆ, 3ನೇ ಮನೆ, 12ನೇ ಮನೆ. ಇವೆಲ್ಲವೂ ಕೂಡ ಸ್ಟ್ರಾಂಗ್ ಇದ್ದಷ್ಟು ಕೂಡ ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಆ ಮನೆಗಳು ಸ್ಟ್ರಾಂಗ್ ಇದ್ರೆ ನೀವು ಸ್ಟ್ರಾಂಗ್ ಇರ್ತಾರೆ, ನೀವು ಜಗಳಕ್ಕೆ ಹೋಗ್ತೀರಾ ಅಂತ ಹೇಳುತ್ತೆ. ನಿಮ್ಮಲ್ಲಿ ತಾಳ್ಮೆ ಇಲ್ಲ ಅಂತ ಹೇಳುತ್ತೆ. 4ನೇ ಮನೇಲಿ ಗುರು ಇದ್ದಾಗ ತಾಯಿನ ಅತಿ ಹೆಚ್ಚು ಆರಾಧನೆ ಮಾಡೋದು, ಗ್ರಾಮ ದೇವತೆಗೆ ಹೋಗಿ ಬರೋದು, ನಿಮ್ಮ ಕುಲ ದೇವ್ರ ದರ್ಶನ ಮಾಡಿದ್ರೆ ಮೀನ ರಾಶಿಗೆ ಬರೋ ತೊಂದರೆಗಳು ಎಲ್ಲವೂ ಕೂಡ ಬರಲ್ಲ. ನಿಮ್ಮ ಕುಲದೇವ್ರಿಗೆ, ಮನೆ ದೇವ್ರಿಗೆ, ಕುಲ ದೇವ್ರಿಗೆ ನಾನು ದರ್ಶನ ಮಾಡಿ ಬಹಳ ವಿಶೇಷವಾದ ಫಲವನ್ನು ಸಿಗುತ್ತೆ. ಶುಕ್ರ ಗ್ರಹ 6ನೇ ಮನೇಲಿ ಇದ್ದಾಗ 5ನೇ ಮನೇಲಿ ಇದ್ದಾಗ ಮಕ್ಕಳ ಇಲ್ದಿದ್ದವ್ರಿಗೆ ಹೆಣ್ಮಕ್ಳ ಸಂತಾನಗಳು ಮೀನ ರಾಶಿಯವ್ರಿಗೆ ಆಗುತ್ತೆ. ಮಕ್ಕಳಿಲ್ಲ ಅಂತ ಸಾಕಷ್ಟು ದೇವ್ರಿಗೆ ಅರ್ಕೆ ಹೊತ್ತವ್ರಿಗೆಲ್ಲ ಮೀನ ರಾಶಿಯವ್ರಿಗೆ ಹೆಣ್ಮಗು ಸಂತಾನಗಳು ಜಾಸ್ತಿ ಆಗುತ್ತೆ. ಹೆಣ್ಮಗು ಸಂತಾನ ಜಾಸ್ತಿ ಆಗುತ್ತೆ. ಮೀನ ರಾಶಿಯವ್ರಿಗೆ ರಾಹು 12ನೇ ಮನೆ ಇದ್ದಾನೆ, ಅದು ತುಂಬಾ ಅಪಾಯವನ್ನ ಕೊಡುತ್ತೆ. ರಾಹು 12ನೇ ಮನೆ ತುಂಬಾ ದೊಡ್ಡ ಅಪಾಯ. 12ನೇ ಮನೆ ರಾಹು ಯಾವಾಗಲೂ ಕೂಡ ಒಳ್ಳೆಯವನಲ್ಲ. 12ನೇ ಮನೆ ರಾಹು ತುಂಬಾ ಕೆಟ್ಟ ಫಲವನ್ನ ಕೊಡ್ತಾನೆ. 12ನೇ ಮನೆ ರಾಹು ತುಂಬಾ ಕೆಟ್ಟ ಫಲವನ್ನ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಕುಜ ತುಂಬಾ ಚೆನ್ನಾಗಿದೆ. ಮೀನ ರಾಶಿಯವರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ 1-10-19ನೇ ತಾರೀಕು ತುಂಬಾ ಕೆಟ್ಟ ದಿನಗಳಾಗುತ್ತೆ. ನಿಮ್ಮ ಲೈಫಲ್ಲಿ ಬಹಳ ದೊಡ್ಡ ಸಕ್ಸಸ್ ಅಂದರೆ 3-12-21-30 ನಿಮ್ಮ ಲೈಫಲ್ಲಿ ತುಂಬಾ ಲಕ್ಕಿ ಡೇಟ್ಸ್ ಅಂತ ಹೇಳ್ತೀವಿ. 3-12-21-30 ತುಂಬಾ ಲಕ್ಕಿ ಡೇಟ್ಸ್ ಅಂತ ಕೊಡುತ್ತೆ. ಅದೇ ರೀತಿಯಲ್ಲಿ ನೀವು ತುಂಬಾ ಫಾಲೋ ಮಾಡ್ಬೇಕಾದ್ರೆ ನಂಬರ್ಸ್ 9-18-27 ಮೀನ ರಾಶಿಯವರಿಗೆ ತುಂಬಾ ರಾಜಯೋಗದ ಫಲವನ್ನ ಕೊಡುತ್ತೆ. ಈ ನಂಬರ್ನ ಬರ್ಕರೋದ್ರಿಂದ ನಿಮ್ಗೆ ರಾಜಯೋಗನ ಬರುತ್ತೆ. ಇನ್ನು ಮುಂದೆ 9ನೇ ತಿಂಗಳಾದ್ಮೇಲೆ 9ನೇ ನಂಬರ್ಗೆ ಅದು ನೆಗೆಟಿವ್ ಹೋಗೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬಾ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಸಕಲ ಸಂಪತ್ತು ಐಶ್ವರ್ಯನ ನಿಮ್ಮ ಲೈಫಲ್ಲಿ ಕೊಡ್ತಾ ಹೋಗ್ತಾರೆ. ನಿಮ್ಮ ಲೈಫಲ್ಲಿ ಶುಕ್ರ ಗ್ರಹನೇ 5ನೇ ಮನೆಯಿಂದ ಒಳ್ಳೇದು. ಶುಕ್ರ ಗ್ರಹ ಇದ್ರೆ ಅವರೆಕಾಳು, ಮೊಸರನ್ನ, ಉಪ್ಪಿಟ್ಟು, ಮೊಸರನ್ನ, ಅವರೆಕಾಳು, ತುಪ್ಪವನ್ನು ಊಟ ಮಾಡಿದಷ್ಟು ದೋಷಗಳು ನಿವೃತ್ತಿಯಾಗಿ ಯೋಗವನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿಮ್ಮ ಲೈಫಲ್ಲಿ. ಸೂರ್ಯ 8ನೇ ಮನೆಯಲ್ಲಿ 6ನೇ ಮನೆ ಇದ್ದಾಗ ಕಾನೂನು ಸಂಬಂಧಪಟ್ಟಂತ ಕೆಲಸ ಕಳ್ಕೋಬಹುದು, ಇಲ್ಲ ಕಂಪ್ಲೇಂಟ್ ಆಗ್ಬೋದು. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮೀನ ರಾಶಿಯವರಿಗೆ ತುಂಬಾ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರೋಂಥ ರಾಶಿ ಮೀನ ರಾಶಿ. ಮೀನ ರಾಶಿನ ನಿಮ್ಮಲ್ಲಿ ಸಾಕಷ್ಟು ತೊಂದರೆಗಳು ಬಂದರೂ ಕೂಡ ನಿಮ್ಮ ಕಷ್ಟದಿಂದ ಪಾರ ಆಗ್ತೀರಾ. ಫೈನಾನ್ಸ್ ಪ್ರಾಬ್ಲಮ್, ಆಕ್ಸಿಡೆಂಟ್ ಪ್ರಾಬ್ಲಮ್, ದುಃಖದ ಪ್ರಾಬ್ಲಮ್ ಮೀನ ರಾಶಿ ಜಾಸ್ತಿ ಕಾಣುತ್ತೆ. ಮನೆಯಲ್ಲಿ ಮನಸ್ತಾಪಗಳಾಗೋದು ಎಲ್ಲರಿಂದ ನೀವು ಆಚೆ ಬರ್ಬೇಕಂದ್ರೆ ಮೀನ ರಾಶಿನ ಅತಿ ಹೆಚ್ಚು ಆರಾಧಿಸ್ತೆ ನೀವು ಮಾಡಬೇಕಾದಂಥ ಗ್ರಹ ಶುಕ್ರ ಗ್ರಹನ ಆರಾಧಿಸ್ಬೇಕು. ಶುಕ್ರನಿಗೆ ಎಷ್ಟು ಹೋಗ್ತಿರೋ ಅಷ್ಟು ನಿಮಗೆ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾನೆ. ಶುಕ್ರ ಇಸ್ ಸಖತ್ ಬ್ಯೂಟಿಫುಲ್. ಶುಕ್ರನ ನೀವು ಆರಾಧಿಸಿ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀರಿ. ಮೀನ ರಾಶಿ ಒಳ್ಳೇದಾಗ್ಲಿ. ಇದೆಲ್ಲ ನಿಮಗೆ 12 ರಾಶಿ ಫಲವನ್ನ ಹೇಳಿದೀನಿ. ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದ್ರೆ ನಮ್ಮಲ್ಲಿ ಸಿಗುವಂತ ಸ್ಟೋನನ್ನ ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ, ವಾಮಾಚಾರ ಆಗಿರುತ್ತೆ. ನಿಮ್ಮ ಮಕ್ಕಳು ಓದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಇದನ್ನೆಲ್ಲವೂ ಕೂಡ ಓದಬೇಕು. ಮನೆಯಲ್ಲಿ ದುಡ್ಡು ನಿಲ್ಲಬೇಕು, ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು. ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೂಡ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ. ಅದು ಬ್ಯಾಸ್ಲೆಟ್ ಆಗಿರ್ಬೋದು, ಕೈ ಸ್ಟೋನ್ಸ್ ಆಗಿರ್ಬೋದು, ತುಂಬಾ ಒಳ್ಳೆ ರಿಸಲ್ಟನ್ನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನ, ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಮಾರಕ್ಕೆ ಬರಲ್ಲ. ಇದು ಕೆಲವು ಪರಿಹಾರ ಸ್ಟೋನ್ಸ್ನ ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು. ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಲಕ್ಕನ್ನ ಕೊಡುತ್ತೆ. ಮುಂಚೆ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ಸ್ಟೋನಲ್ಲಿರೋ ತಾಕತ್ತೆ ಬೇರೆ, ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ. ಸ್ಟೋನನ್ನ ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತೀರಾ. ಓದಕ್ಕೆ ಒಂದು ಗ್ರಹ, ಹೆಲ್ತಿಗೆ ಒಂದು ಗ್ರಹ, ಫೈನಾನ್ಸಿಗೆ ಒಂದು ಸಂಬಂಧಪಟ್ಟಂಥ ಗ್ರಹಗಳು ಇರ್ತವೆ. ಅವನ್ನ ಫಾಲೋ ಮಾಡೋದ್ರಿಂದ ನೀವು ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ.
ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸ್ಟೋನಿಗಿರೋ ತಾಕತ್ತು, ಸ್ಟೋನಿಗಿರೋ ಯೋಗ, ಸ್ಟೋನಿಗಿರೋಂಥ ಒಂದು ವೈಬ್ರೇಷನು, ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೇಳಿದ ಮಾತೆಲ್ಲ ನಿಜ ಆಗಲಿ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.